ಯಾವುದೇ ಕಾರಣಕ್ಕೂ ನಾವು ಡಿಜೆ ಹಚ್ಚಂಗಿಲ್ಲ. ಡಿಜೆಗಳನ್ನು ಬಿಟ್ಟು ಸಾಮಾನ್ಯ ಹಳ್ಳಿ ಇರ್ಬೋದು, ಪಟ್ಟಣ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಗಣೇಶೋತ್ಸವಗಳು ಡಿಜೆ ಮುಖಾಂತರ ನಡೀತವೆ. ಎಲ್ಲರಿಗೂ ಜೈ ಶ್ರೀರಾಮ್, ಹರ ಹರ ಮಹಾದೇವ್ರಿ. ಇವತ್ತು ಗಣಪತಿ ಹಬ್ಬದ 3ನೇ ದಿನ ಐತೆ ನೋಡ್ರಿ. ಈಗ ನಾವು ಹೊಂಟೀವಿ ಚಬ್ಬಿಗೆ. ಈಗ ಟೈಮ್ 5 ಗಂಟೆ ಆಗೈತೆ ರೀ. ಈಗ 4 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ 5 ಗಂಟೆಗೆ ಆಗೈತೆ ರೀ. ಈಗ ಹೊಂಟೀವಿ. ಈಗ 5:30 ಅಂದ್ರೆ ಚಬ್ಬಿದಾಗ ಇರ್ತೀವಿ ನಾವು. ಎದಕ್ಕೆ ಲಘು ಹೊಂಟೀವಿ ಅಂದ್ರೆ ಲಘು ಹೋದ್ರೆ ದರ್ಶನ ಲಘು ಹಾಕಿ ಚಬ್ಬಿದಾಗ. ಚಬ್ಬಿ ಗಣಪತಿ ಭಾಳ ಸತ್ಯ ಐತೆ ಅಂತ ಹೇಳ್ತಾರೆ ರೀ. ಕೆಂಪು ಕಲರ್ದ ಗಣಪತಿ ಇರ್ತೈತಿ ರೀ. ಅದು ಹುಬ್ಳಿಲೇ ಚಬ್ಬಿ ಒಂದು 15-20 ಕಿಲೋಮೀಟ್ರ್ ಮಟ್ಟ ಹಾಕೈತಿ ರೀ ಅಪ್ರಾಕ್ಸಿಮೇಟ್ಲಿ. ಹೋಗೋ ನೋಡ್ರಿ. ಗಣಪತಿ ಬಪ್ಪ ಮೋರ್ಯಾ, ಗಜಾನನ ಮಹಾರಾಜ್ ಕಿ ಜೈ. ಹೋಗೋ ನೋಡ್ರಿ. ನಮ್ಮ ಕೊಟ್ಟಾಗ ದಾದಾ ತಾನೆ ಮತ್ತು ಈಗ ಗೌತಮ್ ಬರತಾನ. ಈಗ ಹೋಗ್ಬೇಕೀಗ. ಫ್ರೆಂಡ್ಸ್ ಈಗ ಚಬ್ಬಿಗೆ ಬಂದು ನೋಡ್ರಿ. ಈಗ ಟೈಮ್ 5:40 ಆಗೈತಿ. 5:10 ಬಿಟ್ಟಿದ್ವಿ. ಇಲ್ಲಿ 5:40 ಅಂದ್ರೆ ಅದೀವಿ. ಅರ್ಧ ತಾಸಿಂದ ರೀ. ಒಂದು 18 ಕಿಲೋಮೀಟ್ರ್ ಮಟ್ಟ ಹಾಕೈತಿ ರೀ ಅಪ್ರಾಕ್ಸಿಮೇಟ್ಲಿ. ಗೂಗಲ್ದಾಗ ಚೆಕ್ ಮಾಡ್ಬೇಕು. ಮತ್ತು ಈಗ ಹೊಂಟೆ ನೋಡ್ರಿ. ಚಬ್ಬಿದಾಗ ಮಸ್ತೆಲ್ಲ ಲೈಟಿಂಗ್ ಎಲ್ಲ ಹಾಕ್ಯಾರ. ಈ ಕಡೆ ಲಘು ಹೋದ್ರೆ ಲಘು ದರ್ಶನ ಆಕೈತಿ ರೀ. ನಾವೇನಾರು 8-9 ಗಂಟೆ ಮ್ಯಾಗ ಬಂದೀವಿ ಅಂದ್ರೆ ಇಲ್ಲಿ ಮಟನೂ ಪಾಳಿ ಇರ್ತೈತಿ. ಭಾಳ ಪಾಳಿ ಇರ್ತೈತಿ. ಮತ್ತು ಫ್ರೆಂಡ್ಸ್ ಚಬ್ಬಿ ಗಣಪತಿ 3 ದಿನ ಮಟ್ಟ ಪ್ರತಿಷ್ಠಾಪನೆ ಮಾಡ್ತಾರೆ ನೋಡ್ರಿ. ಜಲ್ದಿ ಬರ್ಬೇಕು. ಬೆಳಗ್ಗೆ ಜಲ್ದಿ ಬಂದ್ರೆ ದರ್ಶನ ಆಕೈತಿ ರೀ. ಇಲ್ಲ ಅಂದ್ರೆ 5 ತಾಸು 6 ತಾಸು ಮಟನೂ ಆಕೈತಿ ದರ್ಶನ. ಭಾಳ ಗದ್ಲಿರ್ತೈತಿ ಇಲ್ಲಿ. ಈಗ ಖಾಲಿ ಐತಿ. ಇಲ್ಲಿ ನೋಡ್ರಿ ಹೂ ಕಾಯಿ ಎಲ್ಲ ಮಾರಾಕೆಲ್ಲ ಕುಂತಾರ. ಮುಂದೆ ಟರ್ಕಿ ಹೂ ಕಾಯಿ. ಫ್ರೆಂಡ್ಸ್ ಇಲ್ಲಿಂದ ನಾವು ಪಾಳೆ ಹಚ್ಬೇಕು ನೋಡ್ರಿ. ಈಗ ಚಬ್ಬಿ ಗಣಪತಿ 3 ದಿನ ಮಟ್ಟ ಪ್ರತಿಷ್ಠಾಪನೆ ಮಾಡ್ತಾರೆ. ಇವತ್ತು 3ನೇ ದಿವಸ ನೋಡ್ರಿ. ಚಬ್ಬಿ ಒಳಗ ಕುಲಕರ್ಣಿ ಅಂತೇಳಿ ಒಂದು ಮನಿತನ ಐತ್ರಿ. ಅವ್ರು ಭಾಳ ವರ್ಷಲೆ ಗಣಪತಿ ಪ್ರತಿಷ್ಠಾಪನೆ ಮಾಡ್ಕೊಂತ ಬಂದಾರ. 200 ವರ್ಷಲೆ ಇತಿಹಾಸ ಐತ್ ನೋಡ್ರಿ. ಇದು 200 ವರ್ಷಲೆ ಪ್ರತಿಷ್ಠಾಪನೆ ಮಾಡ್ಕೊಂಡ್ ಬಂದಾರ ಅಂತ ಹೇಳ್ತಾರ. ಇದೇನ್ ಗಣಪತಿ ನೋಡಾತಿರಿ ನೋಡ್ರಿ. ಇದು ಗಣಪತಿ ಹೈಯೆಸ್ಟ್ ಪಾಳೆ ಇರ್ತೈತಿ ನೋಡ್ರಿ. ಎಲ್ಲಕ್ಕೆ ಹೈಯೆಸ್ಟ್ ಪಾಳೆ ಅಂದ್ರೆ ಇದ ಗಣಪತಿಗೆ ಇರ್ತೈತ್ರಿ. ಇದು 1ನೇ ಮನೆದ ಗಣಪತಿ ನೋಡ್ರಿ. ನೀವು ದರ್ಶನ ಮಾಡ್ಕೋರಿ, ನಾವು ದರ್ಶನ ಮಾಡ್ಕೊಂತೀವಿ. ಮತ್ತೆ ನೆಕ್ಸ್ಟ್ ಮನೆಗೆ ಹೋಗೋಣ. ಈಗ ಇದು 2ನೇ ಮನೆ ನೋಡ್ರಿ. ಚಬ್ಬಿ ಒಳಗ ಗಣಪತಿ ದೇವಸ್ಥಾನದಾಗ ಪೆಂಡಲ್ದಾಗ ಪ್ರತಿಷ್ಠಾಪನೆ ಮಾಡೋದಿಲ್ರಿ. ಇದು ಮನಿ ಒಳಗ ಪ್ರತಿಷ್ಠಾಪನೆ ಮಾಡಿದ ಗಣಪತಿ ರೀ. ಕುಲಕರ್ಣಿ ಅಂತೇಳಿ ಏನ್ ಮನಿತನ ಐತ್ ನೋಡ್ರಿ, ಅವ್ರದ್ದೊಂದು ದೊಡ್ಡ ಮನಿತನ ಐತ್ರಿ. ಮನಿತನ ಬರ್ತಾ 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 ಡಿವೈಡ್ ಹಾಕೊಂಡ್ ಹೋಗ್ತೈತಲ್ಲ, ಹಂಗ ಗಣಪತಿನೂ ಡಿವೈಡ್ ಹಾಕೋಂತ ಬಂದೈತ್ ನೋಡ್ರಿ. ಫ್ರೆಂಡ್ಸ್ ಇದು 3ನೇ ಮನಿ ಗಣಪತಿ ನೋಡ್ರಿ. ಇದು ಇದು 4ನೇ ಮನೆ ಗಣಪತಿ ನೋಡ್ರಿ. ಇದು ಫ್ರೆಂಡ್ಸ್ ಇಲ್ಲೇ 3 ಮನೆ ಅದಾವ ನೋಡ್ರಿ. 1 2 3 ಇಲ್ಲೊಂದು 4 ಮನೆ ಐತಿ. 4 ಮನೆ ದರ್ಶನ ಆತ. ಮತ್ತು ಈಗ ಆ ಕಡೆ ಹಿಂದೆ ಹೋಗೋಣಂತ. ಫ್ರೆಂಡ್ಸ್ ಕುಲಕರ್ಣಿ ಅಂತೇಳಿ ಒಂದು ಮನಿತನ ಐತ್ರಿ. ಆ ಮನಿತನದವ್ರ ಗಣಪತಿ ಪ್ರತಿಷ್ಠಾಪನೆ ಮಾಡ್ತಾರ. ಭಾಳ ವರ್ಷಲೆ ಮಾಡಾಕತ್ತಾರಂತ್ರಿ. ಈಗ ನಾವು ಬಂದ್ವಿ 5ನೇ ಮನಿ ಗಣಪತಿ ದರ್ಶನ ಮಾಡಾಕ. ಚಬ್ಬಿ ಗಣಪತಿದ ವಿಶೇಷತೆ ಏನಂದ್ರೆ ಕೆಂಪು ಕಲರ್ ಬಣ್ಣದಾಗ ಇರ್ತಾವ ನೋಡ್ರಿ ಎಲ್ಲಾನು. ಈಗ ಮತ್ತೆ ನಾವು ಬಂದ್ವಿ 6ನೇ ಮನಿ ಗಣಪತಿ ದರ್ಶನ ಮಾಡಾಕ. ಇವೆಲ್ಲ ಮನಿ ಭಾಳ ಹಳೆ ಕಾಲದ ಮನಿ ಅದಾವ ನೋಡ್ರಿ. ಮಣ್ಣಿನ ಮನಿ ಅದಾವೆಲ್ಲ ಅವ. ಫ್ರೆಂಡ್ಸ್ ಹಿಂಗೆ ಸಂಧ್ಯಾಗ ಹೋಗ್ಬೇಕು ನೋಡ್ರಿ. ಹಿಂಗೆ ಸಂಧ್ಯಾಗ ಹೋದ್ರೆ ನಮ್ಗೆ ಇನ್ನೂ 2 ಮನಿದ ಗಣಪತಿ ದರ್ಶನ ಆಕೈತೆ ನೋಡ್ರಿ. ಎಲ್ಲ ವಾಕೇಬಲ್ ಡಿಸ್ಟೆನ್ಸ್ ಅದಾವ್ರಿ. ಇವ ಅಲ್ಲೇ ಆಜು ಬಾಜುನ ಅದಾವ. ನಮ್ಗೆ ಎಷ್ಟು ಆಕೈತೆ ಅಷ್ಟು ಜಲ್ದಿ ಬರ್ಬೇಕ್ರಿ. ನಾವು ಅರ್ಲಿಯಿಂದ ಮಾರ್ನಿಂಗ್ ಬರ್ಬೇಕು. ಅಂದ್ರೆ ಏನಾಕೈತಿ, ಗದ್ಲು ಕಮ್ಮಿ ಇರ್ತೈತಿ. ಹಂಗಾಗಿ ಗಾಡಿ ಮುಂದೆ ಮಠ ಬಿಡ್ತಾರ. ಇಲ್ಲ ಅಂದ್ರೆ 2 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕಾಕೈತ್ರಿ. ಅರ್ಲಿಯಿಂದ ಮಾರ್ನಿಂಗ್ ಬಂದ್ರೆ ಲಘು 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 ದರ್ಶನ ಆಗ್ಬಿಡ್ತೈತ್ರಿ ಎಲ್ಲಾನು. ಇದು 7ನೇ ಮನಿ ನೋಡ್ರಿ. ಇದು ಫ್ರೆಂಡ್ಸ್ ಈಗ ನಾವು ಬಂದ್ವಿ 8ನೇ ಮನಿ ದರ್ಶನ ಮಾಡಾಕ.
ಫ್ರೆಂಡ್ಸ್ ಈಗೆಲ್ಲ ಮನಿದು ದರ್ಶನ ಆಯ್ತು ನೋಡ್ರಿ ನಮ್ದಾರ. ಈಗೇನ 8 ಮನಿ ತೋರಿಸಿದೆ ನೋಡ್ರಿ, ಅದ್ರಾಗ ಇದು 1ನೇದ ಇದು 2ನೇದ ಅಂತೇಳಿ ನಾ ಹೇಳಿನಿ ನೋಡ್ರಿ. ಅದ ನನ್ನ ಪ್ರಕಾರ ಹೇಳಿನ್ರಿ. ನಾವ್ ಯಾವ್ದು ದರ್ಶನ ಮಾಡಿ ನೋಡ್ರಿ ಫಸ್ಟ್ ಅದ್ರ ಪ್ರಕಾರ ನಾ ಹೇಳಿನಿ. ಈ ಮನೆತನೊಳಗ ಯಾರು ದೊಡ್ಡವ್ರ ಯಾವ್ದು 1ನೇ ಮನಿ ಅದ್ ನಮ್ಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ರಿ. ಒಟ್ 8 ಮನಿದು ನಮ್ಗ ದರ್ಶನ ಆತ್ರಿ. ಅದ್ ನಮ್ಗೆ ಬಾಳ ಖುಷಿ ವಿಚಾರ. ಮತ್ ಇಲ್ಲಿ ಪ್ರಸಾದ್ ಕೊಡಾಕತ್ತಾರ ನೋಡ್ರಿ, ಪಲಾವ್. ಈಗ ಪ್ರಸಾದ ತಿನ್ನೋಣಂತ. ಫ್ರೆಂಡ್ಸ್ ಪ್ರಸಾದ್ ತೊಗೊಳತ್ತೀವ್ರಿ. ಇಲ್ಲಿ ಪ್ರಸಾದ್ ಮಾತ್ರ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಐತೆ ನೋಡ್ರಿ. ಪಲಾವ್ ಕೊಟ್ಟಾರ ಫ್ರೆಂಡ್ಸ್. ಇಲ್ಲಿ ಒಂದು ಸಾರ್ವಜನಿಕ ಗಣಪತಿ ಐತೆ ನೋಡ್ರಿ. ಮತ್ತೆ ಇಲ್ಲಿ ಪ್ರಸಾದ್ ಕೊಡಾಕತ್ತಾರ ನೋಡ್ರಿ. ಇಲ್ಲಿ ಪ್ರತಿ ವರ್ಷ ಪ್ರಸಾದ್ ಕೊಡ್ತಾರ ನೋಡ್ರಿ. ಇಲ್ಲಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರ್ತೈತ್ರಿ ಅದರದ. ಫ್ರೆಂಡ್ಸ್ ಈಗ ಟೈಮ್ ಮಾರ್ನಿಂಗ್ 6:30 ಆಗೈತೆ ನೋಡ್ರಿ. ಈಗ ಕಂಪ್ಲೀಟ್ಲಿ ಬೆಳಕಾಗೈತೆ ನೋಡ್ರಿ. ಬೆಳಕದಾಗ ಈ ತರ ಕಾಣ್ತೈತೆ ನೋಡ್ರಿ ಮನಿ. ಮತ್ತೀಗ ನೀವು ಪಾಳೆ ನೋಡ್ಬೋದ. ಪಾಳೆ ಭಾಳ ಆಗ್ಬಿಟ್ಟೈತೆ ನೋಡ್ರಿ. ಈಗ ಬರ್ತಾ ಬರ್ತಾ ಜಾಸ್ತಿ ಹಾಕೋಂತ ಹೋಗ್ತೈತ್ರಿ. ಫ್ರೆಂಡ್ಸ್ ಈಗೆಲ್ಲ ಮನಿದು ದರ್ಶನ ಆಯ್ತು ನೋಡ್ರಿ. ಗಣಪತಿದು ಎಲ್ಲ ಗಣಪತಿ ದರ್ಶನ ಆತ. ಲಘು ಬಂದು ಭಾಳ ಬೆಸ್ಟ್ ಮಾಡಿದ್ವಿ ನೋಡ್ರಿ. ನಾವು ಹೋದ ವರ್ಷ ಭಾಳ ಬೆಸ್ಟ್ ಮಾಡಿದ್ವಿ, ಲಘುನ ಬಂದಿದ್ವಿ. ಈ ವರ್ಷ ಲಘು ಬಂದು ಭಾಳ ಬೆಸ್ಟ್ ಮಾಡಿದ್ವಿ ನೋಡ್ರಿ. ಇಲ್ಲಿ ಪಾಳೆ ಆನ್ಮನೆ ಆಯ್ತು ನೋಡ್ರಿ. ಈಗ ಬರ್ತಾ ಜಾಸ್ತಿನ ಹಾಕೈತ್ರಿ. ಅದಷ್ಟು ಲಘು ಬರ್ಬೇಕು. 4 ಗಂಟೆಗೆ ಹೇಳ್ಬೇಕು, 5 ಗಂಟೆನ ಬರ್ಬೇಕಿಲ್ಲ ಅಂದ್ರೆ ಲಘು ದರ್ಶನ ಆಗ್ತೈತಿ. ಮತ್ತು ಈಗ ಹೊಂಟೀವಿ. ಮತ್ತು ನಾನು ಹಿಂಗೆ ಸಿಗ್ತೀನಿ ರಾಣಿ ಚೆನ್ನಮ್ಮ ಮೈದಾನ ಕಡೆ. ಗಣಪತಿ ವಿಸರ್ಜನೆ ಐತೆ ಅಲ್ಲಿ ಸಿಗ್ತೀನಿ ಅಂತ ನಾನು ನಿಮ್ಗೆ. ಗಣಪತಿ ಬಪ್ಪ ಮೋರ್ಯ. ಫ್ರೆಂಡ್ಸ್ ಚಬ್ಬಿಗೆ ಹೋಗಿ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ರೀ. ಮನೆಗೆ ಹೋಗಿ ರೆಸ್ಟ್ ಮಾಡಿ ಮತ್ತು ಈಗ ಟೈಮ್ 12 ಗಂಟೆ ಆಗೈತಿ. ಈಗ ರಾಣಿ ಚೆನ್ನಮ್ಮ ಸರ್ಕಲ್ ಕಡೆ ಬಂದೀವಿ. ಈಗ ಎಲ್ಲ ಕಡೆ ಭಗವ ಹಾಕ್ಯಾರ ನೋಡ್ರಿ. ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಕಡೆ ಎಲ್ಲ ಕಡೆನೂ ಭಗವ ಹಾಕ್ಯಾರ. ಭಗವ ಜನ ಭಾಳಷ್ಟು ಅದಾವ ಇಲ್ಲಿ. ಹೋಗ್ಬರ್ರಿ ರಾಣಿ ಚೆನ್ನಮ್ಮ ಮೈದಾನ ಕಡೆ. ಫ್ರೆಂಡ್ಸ್ ಈಗ ನಾವು ಬಂದ್ವಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಕಡೆ. ಇಲ್ಲಿ ಇನ್ನೂ ಸ್ಪೀಚ್ ನಡೆಯಕತ್ತೈತೆ ನೋಡ್ರಿ. ಗಣಪತಿ ಎಲ್ಲ ಎಬ್ಬಿಸಿಟ್ಟಾರ, ಬಟ್ ಈಗ ಸ್ಪೀಚ್ ನಡೆಯಕತ್ತೈತಿ. ಈಗ ಯಾವುದೇ ಕಾರಣಕ್ಕೂ ನಾವು ಡಿಜೆ ಹಚ್ಚಂಗಿಲ್ಲ. ಡಿಜೆಗಳನ್ನು ಬಿಟ್ಟು ಸಾಂಸ್ಕೃತಿಕ ವಾದ್ಯ ಮೇಳಗಳಿಂದ, ಸಾಂಸ್ಕೃತಿಕ ವಾದ್ಯಗಳ ತಂಡಗಳಿಂದ ನಾವು ಗಜಾನನ ಮೂರ್ತಿಯ ವಿಸರ್ಜನೆ ಮಾಡ್ತೀವಿ. ಅವ್ರನ್ನ ಕರ್ಕೊಂಡ್ಬರ್ಬೇಕಾದ್ರೆ ಶಹನಾಯ ಮುಖಾಂತರ ಕರ್ಕೊಂಡ್ಬಂದೀವಿ. ವಾಪಸ್ ಕಳಿಸ್ಬೇಕಾದ್ರೆ 22 ಕಲಾ ತಂಡಗಳಿಂದ, ಹಲವಾರು ಕರಡಿ ಮಜಲುಗಳು, ಹಲವಾರು ವಾದ್ಯ ತಂಡಗಳಿಂದ ನಾವು ಈ ಸರಿ ಗಣಪತಿಯನ್ನು ವಿಸರ್ಜನೆ ಮಾಡ್ತೀವಿ. ಮಾತಾ ಕೀ ಜೈ ಶ್ರೀರಾಮ್. ಫ್ರೆಂಡ್ಸ್ ಇಲ್ಲೊಂದು ಟ್ಯಾಕ್ಟರ್ ಮ್ಯಾಗ ಶ್ರೀರಾಮನ ಮೂರ್ತಿ ಐತಿ. ಮತ್ತು ಇನ್ನೊಂದು ಟ್ಯಾಕ್ಟರ್ ಮ್ಯಾಗ ಗಣಪತಿದ ಮೂರ್ತಿ ಐತಿ ನೋಡ್ರಿ. ಗಣಪತಿದ ಮೂರ್ತಿ ಎಷ್ಟು ಲಕ್ಷಣ ಕಾಣಕತ್ತೈತಿ ನೋಡ್ರಿ. ಈ ವರ್ಷ ಶ್ರೀ ಕೃಷ್ಣದ ರೂಪದಾಗ ಮಾಡ್ಯಾರ. ಫ್ರೆಂಡ್ಸ್ ಕ್ರೌಡ್ ನೋಡ್ರಿ ಲ್ಯಾಂಡ್ ಮೇಲೆ ಐತಿ. ಲಟ್ಟದ ಮ್ಯಾಗ ನಿಂತು ವಿಡಿಯೋ ಮಾಡತ್ತೀನಿ. ಕ್ರೌಡ್ ನೋಡ್ರಿ ಬರ ನೀವು. ಈ ಸಾರ್ವಜನಿಕ ಗಣೇಶೋತ್ಸವನ ಕಲ್ಪನೆಯೇ ಇರಲಿಲ್ಲ ನಮ್ಮಲ್ಲಿ. ಆದರೆ ಗಣೇಶೋತ್ಸವ ಅನ್ನೋದು ಯಾಕಾಗಿ ಪ್ರಾರಂಭ ಆಯಿತು? ಇದನ್ನು ಯಾರು ಪ್ರಾರಂಭ ಮಾಡಿದ್ರು? ಗಣೇಶ ಅಂತಂದ್ರೆ, ಗಣೇಶ ಮೀನ್ಸ್ ನಾಲೆಜ್ ಅಲ್ವಾ? ನಾಲೆಜ್ ಅಂತಂದ್ರೆ ಪುಸ್ತಕದಲ್ಲಿ ನಾವು ಡಿಗ್ರಿ, ಮಾಸ್ಟರ್ ಡಿಗ್ರಿ, ಇಂಜಿನಿಯರಿಂಗು, ಮೆಡಿಕಲ್ಲು ತಗೊಳ್ಳುವಂತಹ ಪುಸ್ತಕದ ವಿದ್ಯೆಗೆ ಮಾತ್ರ ಗಣೇಶ ಸೀಮಿತನ? ನಿಮ್ಮ ಹಿನ್ನೆಲೆ ಗೊತ್ತಿರಬಾರ್ದು ನಿಮಗೆ? ನಿಮ್ಮ ಹಿಂದಿನವರ ತ್ಯಾಗಗಳು ಗೊತ್ತಿರಬಾರ್ದ? ಅದ್ರ ಬಗ್ಗೆ ನಿಮಗೆ ಅರಿವಿರಬಾರ್ದ? ಅದ್ರ ಬಗ್ಗೆ ನಿಮಗೆ ಜ್ಞಾನ ಇರಬಾರ್ದ? ಗಣೇಶ ಅಂದ್ರೆ ಜ್ಞಾನದ ಪ್ರತೀಕ. ನಿಮ್ಮ ಹಿನ್ನೆಲೆ, ಪರಂಪರೆ, ನಿಮ್ಮ ಸಂಸ್ಕಾರಗಳು, ಸಂಸ್ಕೃತಿ, ಇದ್ರ ಬಗ್ಗೆಯೂ ಕೂಡ, ಇಂಡಿಯನ್ ಈಥೋಸ್ ಬಗ್ಗೆನೂ ಕೂಡ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಗಣೇಶೋತ್ಸವದ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ನಾನು ನೆನಪು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು. ಅದನ್ನು ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಕರೆದ್ರು, ಆರ್ಮ್ಡ್ ರಿವೋಲ್ಟ್ ಅಂತ ಕರೆದ್ರು. ಆ ಸಿಪಾಯಿ ದಂಗೆ ಅಲ್ಲ, ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿದಂತವರು ಸಾವರ್ಕರ್ ಅವರು. ಆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ಈ ದೇಶದಲ್ಲಿ ಯಾರು ಕೂಡ ಶಸ್ತ್ರಾಸ್ತ್ರಗಳನ್ನ ಹೊಂದೋಂಗಿಲ್ಲ, ಯಾರು ಕೂಡ ಆಯುಧಗಳನ್ನ ಇಟ್ಕೊಳ್ಳಾಗಿಲ್ಲ ಅಂತ ಹೇಳಿ ಫರ್ಮಾನು ಹೊರಡಿಸಿದ್ರು. ಯಾಕೆಂತಂದ್ರೆ ಬ್ರಿಟಿಷರ ವಿರುದ್ಧ, ಅವರ ಸಾಮ್ರಾಜ್ಯದ ವಿರುದ್ಧ ಮತ್ತೆ ಎಲ್ಲಿ ಭಾರತೀಯರು ಎದ್ದು ನಿಂತು ಹೋರಾಟವನ್ನು ಮಾಡ್ತಾರೋ ಅಂತ ಹೇಳಿ ಅವರಿಗೆ ಆತಂಕ ಇತ್ತು. ನಮ್ಮ ಹಿಂದೂ ಹೃದಯ ಸಾಮ್ರಾಟ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆರಂಭ ಮಾಡಿದ್ರು. ಯಾಕಾಗಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಮಾಡಿದ್ರು? ಶಿವಾಜಿ ಮಹಾರಾಜರು ಹಿಂದುವಿ ಸ್ವರಾಜ್ಯ ಅದರ ಸಂಸ್ಥಾಪಕರವರು. ಅಲ್ಲಿಂದ ಪ್ರಾರಂಭ ಆಗಿದ್ದು ಹಿಂದುವಿ ಸ್ವರಾಜ್ಯ. ಜಾಗೃತಗೊಳಿಸೋದಕ್ಕೋಸ್ಕರ ಬಾಲಗಂಗಾಧರ ತಿಲಕರು ಶಿವಾಜಿ ಜಯಂತಿಯನ್ನು ಆರಂಭ ಮಾಡ್ತಾರೆ. ಅದು
ಸಾಮಾನ್ಯ ಹಳ್ಳಿ ಇರ್ಬೋದು, ಪಟ್ಟಣ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಗಣೇಶೋತ್ಸವಗಳು ಡಿಜೆ ಮುಖಾಂತರ ನಡೀತವೆ. ನೆಕ್ಸ್ಟ್ ಹನುಮಾನ್ ಜಯಂತಿ ಬರೀತೆ, ಡಿಜೆ ಮುಖಾಂತರ ನಡೆಯುತ್ತೆ. ಆದ್ರೆ ಡಿಜೆಯನ್ನೇ ನಿಲ್ಲಿಸಬೇಕು ಅಂತ ಹೇಳಿ ಮೊನ್ನೆ ನಡೆದಂತ ಅಧಿವೇಶನದಲ್ಲಿ ಕಾಯ್ದೆ ತರಲಿಕ್ಕೆ ಹೊರಟಲ್ವಾ? ಇದು ಕನ್ನಡಿಗರ ಸರ್ಕಾರ ಅಲ್ಲ, ಇದು ಹಿಂದೂ ವಿರೋಧಿ ಸರ್ಕಾರ ಅಂತ ನಿಮ್ಗೆ ಗೊತ್ತಾಗಲ್ವಾ? ದಯವಿಟ್ಟು ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನೀವು ಹಿಂದೂಗಳು ಒಟ್ಟಾಗಬೇಕು. ಇಲ್ಲಿ ಹುಬ್ಳಿಯವರು ನೋಡಿ, ನಾನೇ ಮೈಸೂರಲ್ಲಿ ಇದ್ದೀನಿ. ಆದ್ರೆ ಇಲ್ಲಿಯವ್ರದ್ದು ಹೇಗೆ ಅಂತಂದ್ರೆ, ಇಲ್ಲಿಯವರೆಲ್ಲ ವಿಜಯ ಕರ್ನಾಟಕದ ನಮ್ಮ ಸಂಕೇಶ್ವರ ಸಾಹೇಬರ ಆ ಕೃಪೆಯಿಂದ ಹುಬ್ಳಿ ಧಾರವಾಡ ಕಡೆ ಜಾಸ್ತಿ ಜನ ಎಂಪ್ಲಾಯೀಸ್ ಇದ್ರು. ಅವ್ರ ಜೊತೆ ಸೇರಿ ಇವತ್ತು ಮೈಸೂರಲ್ಲಿ ಸಿಟ್ಟು ಬಂದು ಬೈದ್ರೆ ಬೈಗಳೇನಾದ್ರು ಬಾಯಿ ತೆಗೆದ್ರೆ ಬರೀ ನಿಮ್ದೇ ಬರ್ತವೆ ಶಬ್ದಗಳು. ಆದ್ರೆ ಮೈಸೂರಲ್ಲಿ ಇವನ್ ಯಾಕೆ ಹಿಂಗ್ ಬೈತಾನೆ, ಇಂಥದ್ದು ಯಾಕೆ ಆಯ್ತಾ? ಹಂಗಿರ್ತ ನಮ್ಮ ಪರಿಸ್ಥಿತಿ. ಜೈ ಶ್ರೀರಾಮ್. ಫ್ರೆಂಡ್ಸ್, ಈಗ ಪ್ರತಾಪ್ ಸಿಂಹ ಅವ್ರದ್ದು ಸ್ಪೀಚ್ ಅರಾತ್ ನೋಡ್ರಿ. ಈಗ ಸೌಂಡ್ ಹಚ್ಚಾರ. ಈಗ ಹೆಗಡೆ ಸೌಂಡ್ ಐತ್ ನೋಡ್ರಿ. ಬೇಸ್ ಲೈನ್ ಮಾತ್ರ ಅಲ್ಟಿಮೇಟ್ ಐತ್ರಿ, ಕ್ವಾಲಿಟಿ ಐತ್ ಸೌಂಡ್. ಫ್ರೆಂಡ್ಸ್, ಇಲ್ಲಿ ಮ್ಯಾಗ್ ಬಂದಿನ ವಿಡಿಯೋ ಮಾಡಾಕ ಕ್ರೌಡ್ ನೋಡ್ರಿ ಯಾಮ್ನೆ ಐತ್ ನೋಡ್ರಿ. ಕ್ರೌಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತ್ ನೋಡ್ರಿ. ಈ ಗಣಪತಿಗ ಸಿಸ್ಟಮ್ ಹಚ್ಲಿ ಬಿಡ್ಲಿ ರೀ, ಈ ಗಣಪತಿ ಕ್ರೌಡ್ ಮಾತ್ರ ಇದ್ದೇ ಇರ್ತೈತಿ ನೋಡ್ರಿ. ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಕತ್ತಾರ. ಇದೆಲ್ಲ ನೋಡಿ ನನಗೆ ಲಿಟ್ರಲಿ ಬೆಳಗಾವಿ ಶಿವಜಯಂತಿ ನೆನಪಂತ ನೋಡ್ರಿ. ಬೆಳಗಾವಿ ಶಿವಜಯಂತಿದಾಗ ಈ ತರ ಮಾಡ್ತಾರೆ. ಎಷ್ಟು ಸೌಂಡ್ ಸಿಸ್ಟಮಿಗೆ ಮಹತ್ವ ಕೊಟ್ಟಿರ್ತಾರಲ್ಲ, ಅಷ್ಟೇ ಸೌಂಡ್ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟಿರ್ತಾರೆ. ಇವೆಲ್ಲ ನೋಡಿ ಭಾಳ ಮಜಾ ಬಂತ. ಫ್ರೆಂಡ್ಸ್, ಇಲ್ಲೇ ಸ್ವರ್ಣಾದ ಡೋಲ್ ತಾಶಾ ಟೀಮ್ ಅವ್ರು ಎಲ್ಲ ಪ್ರಿಪ್ರೇಷನ್ ಮಾಡಾಕತ್ತಾರ ನೋಡ್ರಿ. ಮತ್ತಿಲ್ಲಿ ಹುಬ್ಬಳ್ಳಿ ಸೂಪರ್ ಕಿಂಗ್ಸ್ ಡೋಲ್ದವ್ರು ಪರ್ಫಾರ್ಮ್ ಮಾಡಾಕತ್ತಾರ. ನಮ್ಮ ಹುಬ್ಬಳ್ಳಿ ಹಳ್ಗಿ ಹಬ್ಬಕ್ಕೆ ಏನು ಡೋಲ್ ತಾಶಾ ಜಗ್ಗಲ್ಕಿ ಅವು ವೇಷ ಎಲ್ಲ ಹಾಕೊಂಡ್ ಬಂದಿರ್ತಾರ ನೋಡ್ರಿ, ಅವ್ರೆಲ್ಲಾರು ಬಂದಾರ ನೋಡ್ರಿ ಇಲ್ಲಿ. ಮತ್ತೆ ಇಲ್ಲಿ ನೀವು ನೋಡ್ಬೋದು ಕರ್ನಾಟಕದ ಡೋಲ್ ಕುಣಿತ ಅವರು ಬಂದಾರ ನೋಡ್ರಿ. ಭಾಳ ನಮ್ನಿ ವೆರೈಟೀಸ್ ಆಫ್ ಡೋಲ್ ತಾಶಾ ಪರ್ಫಾರ್ಮೆನ್ಸ್ ಮಾಡಕ್ ಬಂದಾರ. ಈಗಿನ ಜನ್ರೇಷನ್ ಏನೈತೆ ನೋಡ್ರಿ, ಬರೀ ಸೌಂಡ್ ಸಿಸ್ಟಮ್ ಅಂತಾರ್ರಿ. ಸೌಂಡ್ ಸಿಸ್ಟಮ್ ಅನ್ನೋಣ, ನಾನು ಸೌಂಡ್ ಲವರ್. ಅದ್ರ ಕೊಟ್ಟಾಗ ಇದು ಇರ್ಬೇಕು ನೋಡ್ರಿ. ಇದೇ ನಮ್ದು ಸನಾತನ ಧರ್ಮದ ಐತ್ ನೋಡ್ರಿ. ಇದು ಇರ್ಬೇಕು. ಇದಕ್ಕೂ ಇಂಪಾರ್ಟೆನ್ಸ್ ನಾವು ಅಷ್ಟ ಕೊಡ್ಬೇಕ. ಇವೆಲ್ಲ ನೋಡಿ ಲಿಟ್ರಲಿ ಭಾಳ ಅಂದ್ರೆ ಭಾಳ ಮಜಾ ಬಂತು ನೋಡ್ರಿ. ಮನ್ಸಿಗೆ ಭಾಳ ಚಲೋ ಅನಸಾಗತೈತಿ. ಪಬ್ಲಿಕ್ ಎಲ್ಲರೂ ವೇಟ್ ಮಾಡಾಕತ್ತಾರ ಸ್ವರ್ಣಾದ ಡೋಲ್ ತಾಶಾ ಅವ್ರು ಯಾವಾಗ ಪರ್ಫಾರ್ಮ್ ಮಾಡ್ತಾರ ಅಂತ ಹೇಳಿ. ಫೈನಲಿ ಸ್ವರ್ಣಾದ ಡೋಲ್ ತಾಶಾ ಅವರು ಪರ್ಫಾರ್ಮ್ ಮಾಡಾಕತ್ತಾರ. ಫಸ್ಟ್ ಗಣಪತಿ ಸಾಂಗ್ ಹಾಡಾಡಿ ಪರ್ಫಾರ್ಮ್ ಮಾಡ್ತಾರ ನೋಡ್ರಿ.
ಫ್ರೆಂಡ್ಸ್ ಇಲ್ಲೇ ಪ್ರಸಾದ್ ಕೊಡಾಕತ್ತಾರ ಮತ್ತು ಇದು ಮೆರವಣಿಗೆ ಭಾಳ ಅಂದ್ರೆ ಭಾಳ ದೊಡ್ಡದೈತ್ರಿ. ಪೂರ ಮೆರವಣಿಗೆ ತೋರಿಸಿನ ಬರ್ರಿ ನಾನು ನಿಮಗೆ. ಹುಬ್ಬಳ್ಳಿ ಸೂಪರ್ ಕಿಂಗ್ಸ್ ಡೋಲ್ ತಾಶಾ ಅವರು ಇಲ್ಲಿ ಪರ್ಫಾರ್ಮ್ ಮಾಡಾಕತ್ತಾರ ನೋಡ್ರಿ. ಫ್ರೆಂಡ್ಸ್ ಇಲ್ಲೇ ಕೇರಳ ಬೀಟ್ಸ್ ಐತೆ ನೋಡ್ರಿ. ಇಲ್ಲೇ ಕೇರಳ ಡೋಲ್ ಬರ್ಸಾಕತ್ತಾರ ಇವ್ರ. ಫ್ರೆಂಡ್ಸ್ ಇಲ್ಲೇ ಗಣಪತಿ ಐತೆ ನೋಡ್ರಿ. ನಮ್ಮ ಹುಬ್ಬಳ್ಳಿದಾಗ ಮೋಸ್ಟ್ ಪವರ್ಫುಲ್ ಗಣಪತಿ ಅಂದ್ರೆ ಇದೆ ನೋಡ್ರಿ. ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನ ಗಣಪತಿ ಮಾತ್ರ ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ. ಇದು ಗಣಪತಿದ ವಿಶೇಷತೆ ಏನಂದ್ರಿ, ನಮ್ಮ ಹುಬ್ಬಳ್ಳಿದಾಗ ಎಷ್ಟು ಗಜಾನನ ಮಂಡಲದವ್ರು ಅದಾರ ನೋಡ್ರಿ. ಎಲ್ಲಾ ಗಜಾನನ ಮಂಡಲದವ್ರು ಇದು ಗಣಪತಿಗೆ ಬೆಂಬಲಿಸ್ತಾರ ನೋಡ್ರಿ. ಎಲ್ಲಾ ಗಣಪತಿ ಮಂಡಲದವ್ರು ಇರ್ತಾರ ನೋಡ್ರಿ ಇದೊಂದು ಮೆರವಣಿಗೆದಾಗ. ಬೆಳಗಾವಿ ಶಿವಜಯಂತಿನ ನೋಡಾಕ್ತೈತೆ ನಮ್ಗೆ. ಫ್ರೆಂಡ್ಸ್ ಈಗ ಮತ್ತೆ ರಿಟರ್ನ್ ಮನೆಗೆ ಬಂದೆ ನೋಡ್ರಿ. ಈಗ ಟೈಮ್ 3:30 ಆಗೈತಿ ನೋಡ್ರಿ. ಇನ್ನೂ ನಿಂದಿರ್ಬೇಕು ಅನ್ಸಾಕತ್ತೈತ್ರಿಪ್ಪ. ಅಲ್ಲೇ ಮನಸ್ಸಿನ್ನ ಅಲ್ಲೇ ಐತಿ. ಬಟ್ ನಾನು ಬಂದೆ ಎದಕ್ಕಂದ್ರೆ ಈಗ ನಾವು ಕೆಲ್ಸಕ್ಕೂ ಹೋಗ್ಬೇಕ್ರಿ. ಮತ್ತು ನಾನು ಎಡಿಟಿಂಗು ಟೈಮ್ ಕೊಡ್ಬೇಕು, ವಿಡಿಯೋ ಎಡಿಟಿಂಗ್ ಮಾಡೋಕೆ ಟೈಮ್ ಕೊಡ್ಬೇಕಾಕೈತಿ. ಅದಕ್ಕೆ ನಾನು ಪಟ ಎಲ್ಲ ನೋಡ್ಕೊಂತೆಲ್ಲ ಬಂದೆ. ಢೋಲ್ ಮಾತ್ರ ಅನ್ನ ಔತ್ ಬರ್ಸಾತಾರ ರೀ. ಭಾಳಷ್ಟು ಟೀಮ್ ಬಂದಾವ. ಢೋಲ್ ತಾಶಾ, ಕೇರಳ ಢೋಲ್, ಮಹಾರಾಷ್ಟ್ರ ಢೋಲ್, ಕರ್ನಾಟಕದ ಢೋಲ್ ಕುಣಿತ ಭಾಳಷ್ಟು ಬಂದಾವ ನೋಡ್ರಿ. ಅಲ್ಲಿ ಭಾರಿ ಅಂದ್ರೆ ಭಾರಿ ಮಸ್ತ್ ಬಾರ್ಸಾಕತ್ತಾರ. ಅದು ಬಾರ್ಸೋದೇನು ಇರ್ತೈತೆ ನೋಡ್ರಿ, ಅದು ಈಸಿ ಥಿಂಗ್ ಅಲ್ಲೇ ಅಲ್ಲ. ಅವರು ಅಷ್ಟೊತ್ತು ಮಟ್ಟ ವೇಟ್ ಇರ್ತೈತಿ ರೀ. ಅದು ಢೋಲ್ ಎಲ್ಲ ಹಚ್ಕೊಂಡಿರ್ತಾರೆ. ಮತ್ತು ಎಷ್ಟೊತ್ತು ಮಟ್ಟ ನಿಂತು ಬಾರಿಸ್ತಿರ್ತಾರೆ. ಇಲ್ಲ ಕೈಯೆಲ್ಲ ನೋವು ಹಾಕಿರ್ತೈತಿ. ಅಂದರೂ ಮಸ್ತ್ ಬಾರಿಸ್ತಿರ್ತಾರೆ.
ಅವ್ರು ಒಂದು ಹ್ಯಾಟ್ಸ್ ಆಫ್ ಹೇಳ್ಬಿಡೋಣ. ಭಾರಿ ಅಂದ್ರೆ ಭಾರಿ ಮಸ್ತ್ ಬರ್ಸಾಕತ್ತಿದ್ರೆ. ಮತ್ತು ನಾವು ಸೌಂಡಿಗೆ ಎಷ್ಟು ಪ್ರಯಾರಿಟಿ ಕೊಡ್ತೀವಿ ನೋಡ್ರಿ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ನೋಡ್ರಿ ಸೌಂಡಿಗೆ, ಅಷ್ಟ ಪ್ರಯಾರಿಟಿ ನಾವು ಡೋಲ್ ತಾಶ, ಡೋಲ್ ಕುಣಿತ ಅವ್ರಿಗೆಲ್ಲಾನು ನಾವು ಅಷ್ಟ ಇಂಪಾರ್ಟೆನ್ಸ್ ಕೊಡಬೇಕಾಕೈತಿ. ಎದಕ್ಕಂದ್ರೆ ನಮ್ದು ಸನಾತನ ಧರ್ಮದ ಸಂಸ್ಕೃತಿ ರೀ ಅದು, ಮೊದ್ಲಿಂತನ ಮಾಡ್ಕೊಂಡು ಬಂದಾರಿ ಅದು. ಈಗ ಸೌಂಡ್ ನಾವು ಭಾಳ ಮಾಡಿ 20 ವರ್ಷ ಆತ್ರಿ ನಾವು ಸೌಂಡ್ ಹಚ್ಚಾಕತ್ತ. ಇದು 200 ವರ್ಷ ಮತ್ತು ಅದಕ್ಕೆ ಹಳೇದು ಅವಾಗಿಂದ ಮಾಡ್ಕೊಂಡು ಬಂದಾರ ಇವೆಲ್ಲ ಡೋಲ್ ತಾಶ ಅವೆಲ್ಲ. ಇದಕ್ಕೆ ನಾವು ಸಂಸ್ಕೃತ ಕಾರ್ಯಕ್ರಮ ಇದಕ್ಕೆ ಇಂಪಾರ್ಟೆಂಟ್ ಕೊಡ್ಬೇಕಂದ್ರೆ ಇದಕ್ಕೆ ನೋಡ್ರಿ ಭಾಳ ವರ್ಷ ಮಾಡ್ಕೊಂಬಂದ್ರೆ ಅದು ಉಳಿಸ್ಕೊಂಡು ಹೋಗ್ಬೇಕು ನಾವು ಸನಾತನ ಧರ್ಮದಾಗ. ಇದೇನು ಸೌಂಡ್ ಸಿಸ್ಟಮ್ ಹಚ್ಚೋದು ನಮ್ಮ ಕಲ್ಚರ್ ಅಲ್ಲಲ್ರಿ ಅದು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಬಟ್ ನಾವು ಹಚ್ಚಾಕತ್ತೀವಿ, ಇರಲಿ, ಹಚ್ಚಾಕೇನ ಬ್ಯಾಡ್ ಅನ್ನಕತ್ತಿಲ್ಲ, ಏನಿಲ್ಲ, ಅದು ಇರಲಿ ಇದು ಇರಲಿ, ಬ್ಯಾಲೆನ್ಸ್ಡ್ ಇರಲಿ ಎರಡು. ಸೌಂಡ್ ಸಿಸ್ಟಮ್ ಹಚ್ಚೋಣ, ಈ ಕಡೆ ಇದು ಡೋಲ್ದು ಮಾಡುವ ಅಂದ್ರೆ ಇನ್ನೂ ಮಜಾ ಇರ್ತಿತ್ತು ಅದು. ಮತ್ತು ಇನ್ನೊಂದು ಏನಂದ್ರೆ ಎಲ್ಲ ಗಜಾನನ ಮಂಡಲದವ್ರಿಗೆ ನನ್ನ ಕಡೆಯಿಂದ ಒಂದು ವಿನಂತಿ, ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂದ್ರೆ, ಈ ವರ್ಷ ಹೆಂಗೆ ರಾಣಿ ಚೆನ್ನಮ್ಮ ಮೈದಾನಿಂದ ಲಘು ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಆರಂಭ ಮಾಡಿದ್ದಾರೆ ನೋಡ್ರಿ, ಹೆಂಗೆ ಲಘು ಸ್ಟಾರ್ಟ್ ಮಾಡಿದಾರಲ್ಲ ಅದೇ ಥರ ಎಲ್ಲ ಗಣಪತಿ ಲಘು ಹೊರಗೆ ತೆಗೋಣ ಅಂತೇಳಿ ನನ್ನೊಂದು ವಿನಂತಿ ನೋಡ್ರಿ ಪ್ಲೀಸ್. ಇದ್ರ ಬಗ್ಗೆ ಕೃಷ್ಣ ಆರ್ಯಾದವರು ನಿನ್ನೆ ಒಂದು ವಿಡಿಯೋ ಹಾಕಿ ಮಾಡ್ಯಾರ, ನಾನು ಒಂದು ಈ ವಿಡಿಯೋದಾಗ ಹೇಳಾಕತ್ತೀನಿ ನಾನು ನಿಮ್ಗೆ. ಲಘು ಆದಷ್ಟು ಲಘು ತೆಗೋಣಂತ. ನಾವು ಹೆಂಗೆ ಮಾಡ್ತೀವಿ ಗೊತ್ತೇನ್ರಿ, ಈಗ ಗಣಪತಿ ಎಬ್ಸೋದ 6 ಗಂಟೆಗೆ ಎಬ್ಬಿಸ್ತೀವಿ, 7 ಗಂಟೆ ಮಟ್ಟ ಎಲ್ಲ ಬಂದಿಗೆ ಬರ್ತಾರೆ, 2 ತಾಸು ಕುಣಿತೀವಿ, ಆಮೇಲೆ 10 ಗಂಟೆಗೆ ಬಂದು ಹಬ್ಬ ಮಾಡ್ದಂಗೆ ಅನ್ಸಾಕತ್ತಿಲ್ರಿ ಅದು. ಹಾಗಾಗಿ ನಾನು ಅಂತೀನಿ, ಈಗ ಹೆಂಗೆ ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಮತ್ತು ಆ ಕಡೆ ಎಲ್ಲ ಮಾಡ್ತಾರೆ ನೋಡ್ರಿ, ಆ ಥರ ಮಾಡೋಣ. ಮುಂಜಾನೆ 10 ಗಂಟೆಗೆ ಹೊರಗೆ ತೆಗೋಣ್ರಿ ಗಣಪತಿ. ಸವಾಲ ಮತ್ತು ಗಣಪತಿ ಪೂಜೆ ಎಲ್ಲ 12 ಗಂಟೆ ಅಂದ್ರೆ ಮುಗಿಬೇಕು ರೀ. 12 ಗಂಟೆಗೆ ಮುಗಿದು ಹೊರಗೆ ತೆಗಿಬೇಕು ಅಂದ್ರೆ ಮಜಾ ಬರ್ತೈತಿ, ಹಬ್ಬ ಮಾಡ್ದಂಗೆ ಅನಿಸ್ ಸ್ಯಾಟಿಸ್ಫಿಕೇಶನ್ ಇರ್ತಿದ್ವಿ, ಹಬ್ಬ ಮಾಡಿವಿ ಅಂತೇಳಿ ಅನಿಸಿರ್ಬೇಕು ನಮಗೂ. ಏನಾರು ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ರೀ. ನನ್ನ ಕಡೆಯಿಂದ ಒಂದು ಸಣ್ಣದು ರಿಕ್ವೆಸ್ಟ್ ನಿಮ್ಗೆ, ಎಲ್ಲ ಗಣಪತಿ ಮಂಡಲದವ್ರು ಒಂದು. ಫ್ರೆಂಡ್ಸ್, ಅಲ್ಲೇ ನೀವು ನಂಗೆ ನೋಡಿರ್ತೀರಿ, ನೋಡಿದ್ರೆ ಕೆಲವಷ್ಟು ಮಂದಿ ಮಾತಾಡ್ತೀರಿ, ಕೆಲವಷ್ಟು ಮಂದಿ ಮಾತಾಡೋದಿಲ್ಲ, ಕೆಲವಷ್ಟು ಮಂದಿ ಏನು ಅನ್ಕೊತಾನೆ, ಹೆಂಗೆ ರೆಸ್ಪಾನ್ಸ್ ಮಾಡ್ತಾನೆ ಅಂತೇಳಿ ಅನ್ಕೊಂಡಿರ್ತೀರಿ. ಹಂಗೇನು ಅನ್ಕೊಳಕ್ಕೆ ಹೋಗ್ಬಿಡ್ರಿ, ಮಾತಾಡ್ಬಿಡ್ರಿ. ನಾ ಫುಲ್ ಬಿಂದಾಸಾಗಿ ಫುಲ್ ಫ್ರೆಂಡ್ಲಿ ಮಾತಾಡ್ತೀನಿ ನಾನು ನಿಮ್ಮ ಕೊಟ್ಟಾಗ. ನೀವೇನಾರು ನನಗೆ ಗೊತ್ತು ಹೇಳಿದ್ರೆ ಮಾತಾಡ್ರಿ. ಕೆಲವೊಂದು ಸರ್ತಿ ಏನಾಕೈತಿ, ಗದ್ದಲ್ದಾಗ ಒಂದ್ಸಲ ನಮ್ಮ ಕಡೆಯಿಂದ ಸ್ವಲ್ಪ ರೆಸ್ಪಾನ್ಸ್ ಮಾಡೋದು ಇದಾಗಿರ್ತೈತಿ, ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋಕೆ ಆಗಿರೋದಿಲ್ಲ. ದಯವಿಟ್ಟು ಕ್ಷಮೆ ಇರಲಿ ರೀ. ದಯವಿಟ್ಟು ನನ್ನ ಕುಟಾಗ ಮಾತಾಡ್ರಿ, ಬಂದು ಮಾತಾಡ್ರಿ. ನಂಗೆ ಚಲೋ ಅನಿಸ್ತೈತಿ ನನಗೂ. ಮತ್ತು ಇದೇ ಥರ ಸಪೋರ್ಟ್ ಮಾಡ್ತೀರಿ. ಗಣಪತಿ ಬಪ್ಪ ಮೋರ್ಯ, ಇದು ನಮ್ಮ ಮನ್ಯಾಗಿನ ಗಣಪತಿ ನೋಡ್ರಿ ಇದು. ಮತ್ತು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಬೆಟ್ಟ ಆಗೋಣಂತ.